ದೇಹಕ್ಕೆ ಆಹಾರ ಹೇಗೋ ಮನಸ್ಸಿಗೆ ಯೋಚನೆ ಹಾಗೆ. ನಾವು ಸಾಧಾರಣವಾಗಿ ಮಾತಾಡ್ತೇವೆ, ಏನು ಸಾವಕಾಶವಾಗಿ ಊಟ ಮಾಡಿ, ಆರೋಗ್ಯವಾದ ಪದಾರ್ಥಗಳನ್ನೇ ಊಟ ಮಾಡಿ ಅಂತ. ಅದೇ ರೀತಿ ನಾವು ಹೇಳಬೇಕು, ಸಾವಕಾಶವಾಗಿ ಯೋಚನೆ ಮಾಡಿ, ಅಗತ್ಯ ಎಷ್ಟಿದೆ ಅಷ್ಟೇ, ಆರೋಗ್ಯಕ್ಕೆ ಯಾವುದು ಒಳ್ಳೆಯದೋ ಆ ಯೋಚನೆಗಳನ್ನೇ ಮಾಡಿ ಅಂತ. ನಮಗೆ ಈ ಶಾಸ್ತ್ರಕಾರರು ಒಂದು ಕಿವಿ ಮಾತು ಹೇಳಿದ್ದಾರೆ. ಅದರಲ್ಲಿ 5 ಪರಿಣಾಮಗಳನ್ನು ಹೇಳಿದ್ದಾರೆ. ಅನಾವಶ್ಯಕವಾಗಿರೋದನ್ನು ತಿಂದರೆ ಅಥವಾ ಸಾವಕಾಶವಾಗಿ ತಿನ್ನಲಿಲ್ಲ ಅಂದರೆ ಏನಾಗುತ್ತೆ ಅಂತ. ಅದರಲ್ಲಿ ಮೊದಲನೇದು ಆರೋಗ್ಯ ಹಾಳಾಗುತ್ತೆ ಅಂತ ಹೇಳಿದ್ದಾರೆ. ಮನಸ್ಸಿಗೆ ಯೋಚನೆಗಳು ಸರಿಯಾಗಿರೋದನ್ನು ಕೊಡಲಿಲ್ಲ ಅಂದರೆ ಮಾನಸಿಕ ಆರೋಗ್ಯ ಮಾತ್ರ ಹಾಳಾಗೋದಿಲ್ಲ, ದೈಹಿಕವಾದ ಆರೋಗ್ಯನೂ ಹಾಳಾಗುತ್ತೆ. ಮತ್ತು ದೀರ್ಘಾಯುಷಿಗಳಾಗೋದಿಲ್ಲ, ಅವರು ಅಲ್ಪಾಯುಷಿಗಳಾಗ್ತಾರೆ ಅಂತ ಶಾಸ್ತ್ರಕಾರರು ಒಂದು ಮಾತು ಹೇಳಿದ್ದಾರೆ. ಮತ್ತು 3ನೇದು ಆಲಸ್ಯ ಬಂದ್ಬಿಡುತ್ತೆ, ನಿದ್ರೆ ಬರುತ್ತೆ, ಸೋತು ಹೋದಾಗೆ ಮೈಯೆಲ್ಲ ಜಾಡ್ಯ ಬಂದ್ಬಿಡುತ್ತೆ ಅಂತ ಹೇಳಿದ್ದಾರೆ. ನಾವು ಯೋಚನೆ ಮಾಡ್ತಾ ಒಂದು ಕಡೆ ಕೂತ್ವಿ ಅಂದರೆ ಕೆಲಸನೇ ಮಾಡೋದಿಲ್ಲ. ಕಡೆನೇ ಕೂತು ಯೋಚನೆ ಮಾಡಿ 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 ನಾವು ಕೂತಿರೋ ಸೀಟನ್ನು ಬಿಸಿ ಮಾಡ್ತಿರ್ತೀವಿ ಅಷ್ಟೇ ಅಲ್ವಾ. ಹಾಗೆ ಅಪುಣ್ಯ ಅಂತ ಇನ್ನೊಂದು, ಪಾಪ ಸಂಗ್ರಹವನ್ನು ಮಾಡ್ತೇವೆ ನಾವು. ಪುಣ್ಯ ಸಂಗ್ರಹವನ್ನು ಮಾಡಬೇಕು ಅಂದರೆ ಕರ್ಮಗಳನ್ನು ಮಾಡಬೇಕು. ಪಾಪ ಕರ್ಮಗಳನ್ನಾದರೂ ಸರಿ ಮಾಡಿ ಅದಕ್ಕೆ ಒಂದು ಪ್ರಾಯಶ್ಚಿತ್ತ ಮಾಡಿದ್ರೆ ಆಗಬಹುದು ಅಲ್ವಾ. ಅದೇ ಕರ್ಮನೇ ಮಾಡಲಿಲ್ಲ ಅಂದರೆ ಫಲನೇ ಇಲ್ಲ ಅಂತ ಅರ್ಥ ಅಲ್ಲ. ಏನೂ ಕರ್ಮ ಮಾಡಲಿಲ್ಲ ಅಂದರೆ ಅದೇ ಒಂದು ಕರ್ಮ, ಅದಕ್ಕಿಂತ ಕೆಟ್ಟ ಫಲ ಇನ್ನೊಂದಿಲ್ಲ. ಮತ್ತು 5ನೇದೊಂದು ಹೇಳಿದ್ದಾರೆ, ಎಲ್ಲರಿಗೂ ನಗೆಪಾಟ್ಲಿ ಆಗ್ತೀವಿ ನಾವು ಅಂತ. ಏನು ಇವನು ಇಷ್ಟೊಂದು ಯೋಚನೆ ಮಾಡ್ತಾನಲ್ಲ, ಇಷ್ಟೊಂದು ಓವರ್ ಥಿಂಕ್ ಮಾಡೋ ಅವಶ್ಯಕತೆ ಇದೆಯಾ ಅಂತ ನಮ್ಮನ್ನು ಹಾಸ್ಯ ಮಾಡ್ತಾರೆ. ಹಾಗಾಗಿ ನಾವು ಆಹಾರವನ್ನು ಹೇಗೆ ಸಾವಕಾಶವಾಗಿ ತಗೊಳ್ತೇವೋ ಅದೇ ರೀತಿ ಯೋಚನೆಗಳನ್ನು ಕೂಡ ಸಾವಕಾಶವಾಗಿ ಮಾಡೋಣ ಅಲ್ವಾ.